ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ವೇದಿಕೆ ಮೇಲಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಹಲವಾರು ಚರಮೂರ್ತಿಗಳ ಪಾದಗಳಿಗೆ ಹಣೆ ಬರೆದು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಹಳ್ಳಾಳದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಜನಪ್ರಿಯ ವಿರಕ್ತ ಮಠದ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೂ ಹಣೆ ಬರೆದು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹುಣಸೂರಿನ ಪೂಜ್ಯರ ಪಾದಗಳಿಗೂ ಹಣೆ ಬರೆದು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಿರಿಯರು ನಮ್ಮ ಸಮಾಜದ ವಿಲಾಸವತಿ ತಾಯಿ ಪೂವಾ ತಾಯಿಯವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದರ ಜೊತೆಗೆ ವೇದಿಕೆ ಮೇಲೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಮಠಾಧೀಶರ ಎಲ್ಲಾ ಹಲವು ಚರಮೂರ್ತಿಗಳ ಪಾದಗಳಿಗೆ ಹಣೆ ಬರೆದು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳಿಗೆ ಶರಣೆಯರಿಗೆ ನಾನು ಅನಂತ ಧನ್ಯವಾದ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಎಲ್ಲ ಮಾಧ್ಯಮ ಸೋದರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಬೇಕಾಗಿತ್ತು. ಅವರು ಕೂಡ ಬರ್ತಾರೆ ಅಂತ ಹೇಳಿ ಭಾವಿಸಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಈ ಸಭೆಯಲ್ಲಿ ಅನೇಕ ಎಲ್ಲ ಗಣ್ಯಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಎಲ್ಲರನ್ನು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಸುದೈವ ಅಂತ ಹೇಳಿ ನಾನು ಹೇಳಿ ಬಯಸ್ತಾರೆ. ಇವತ್ತು ಅನೇಕ ನಮ್ಮ ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಇವತ್ತು ನಮಗೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಊರಿಗೆ ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಏನೋ ಕ್ರಾಂತಿ ಇದೆಯಲ್ಲ, ಬಸವಣ್ಣನವರು ಮಾಡಿದಂತ ಕ್ರಾಂತಿಯನ್ನು ಇವತ್ತು ನಮಗೆ ಮನಕ್ಕೆ ಮುಟ್ಟಿಸಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಮಗೆ ಮುಳುಗಡಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇನ್ನೇನು ಅನೇಕ ಜನರು ಮುಂದಿನ ಕಾರ್ಯಕ್ರಮದ ಭಾಷಣ ಮಾಡಲಿದ್ದಾರೆ, ಮಾತಾಡಿದ್ದಾರೆ. ನನ್ನ ಹೇಳಿ ನನ್ನ ಮಾತಿಗೆ ಮಕ್ಕಳನ್ನ ನಾವು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ಅವಶ್ಯಕತೆ ಇದೆ. ಯಾವ ಮಾರ್ಗದರ್ಶನ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತಂದ್ರೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಬಸವಾದೀಶರು ಏನ್ ಹೇಳ್ಕೊಟ್ಟಿದ್ದಾರೆ, ವಚನ ಸಾಹಿತ್ಯದಲ್ಲಿ ಯಾವ ರೀತಿ ನಾವು ಬದುಕಬೇಕು ಅಂತ ನಮ್ಮ ಎಲ್ಲಾ ಬಸವಾದೀಶರು ಹೇಳಿರ್ತಕ್ಕಂಥದ್ದು ಇದೊಂದು ಬಹಳ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಧರ್ಮ ಇದು. ಯಾಕೆ ಅಂತಂದ್ರೆ ಯಾವುದೇ ಧರ್ಮ ಆಗಿರ್ಬೋದು, ಅದು ಯಾವ ಒಬ್ಬರ ಒಂದು ಅನುಭವಕ್ಕೆ ಬಂದಿರ್ತಕ್ಕಂಥ ಮಾತಾಗಲಿ ಅಥವಾ ಯಾವುದು ಒಬ್ಬರಿಗಿರ್ತಕ್ಕಂಥ ಧರ್ಮ ಆಗಲಿ, ಇದು ಎಲ್ಲ ನಮ್ಮ ಶಿವಶರಣರು ಅನುಭವ ಮಂಟಪದಲ್ಲಿ ಸೇರಿ ಅಲ್ಲಿ ಅವರು ಆ ಒಂದು ಅನುಭವ ಮಂಟಪದ ವಿಶೇಷತೆ ಏನಿತ್ತು ಅಂತಂದ್ರೆ, ಅಲ್ಲಿ ನುಡಿದಂತೆ ನಡೀತಕ್ಕಂಥ ಜನ ಇದ್ರು. ಅವರು ನುಡಿದಂತೆ ನಡೆದಾಗ ಮಾತ್ರ ಅವರ ವಚನ ಸ್ವೀಕಾರ ಆಗ್ತಾ ಇತ್ತು. ಹಾಗಾಗಿ ಅವರ ನಡೆ ನುಡಿ ಒಂದಾಗಿರೋದ್ರಿಂದ ಅವರೆಲ್ಲರೂ ಸೇರಿ ಇವತ್ತು ಯಾವುದನ್ನು ಒಪ್ಪಿಕೊಂಡಿದ್ದು ಅದು ನಿಜವಾಗಿರ್ತಕ್ಕಂಥ ಮಾರ್ಗ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ವಚನ ಸಾಹಿತ್ಯಕ್ಕೆ ಬಹಳ ದೊಡ್ಡ ಶಕ್ತಿ. ಆ ವಚನ ಸಾಹಿತ್ಯ ನಾವು ನಮ್ಮ ಮಕ್ಕಳಿಗೆ ಪರಿಚಯಿಸಬೇಕಾಗಿದೆ. ಆ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ಟಾಗ ಮಾತ್ರ ಅದನ್ನ ಓದಿ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಶಕ್ತಿ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಇವತ್ತು ಅನೇಕ ವಿಷಯಗಳಲ್ಲಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ಗೊಂದಲಗಳಿಗೆ ಇವತ್ತು ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಪ್ರಭುದೇವರ ವಚನಗಳಾಗಿರ್ಬೋದು, ಅದು ಅಕ್ಕ ಮಹಾದೇವಿಯ ವಚನಗಳಾಗಿರ್ಬೋದು, ಅದು ನಮ್ಮ ಬಸವಣ್ಣನ ವಚನ ಆಗಿರ್ಬೋದು, ಬಸವಣ್ಣನವರ ವಚನ ಆಗಿರ್ಬೋದು. ಇವತ್ತು ಎಲ್ಲಾ ಶರಣರು ಇವತ್ತು ನಮಗೆ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲಾ ಗೊಂದಲಗಳ ಬಗ್ಗೆ ಬಹಳ ಸ್ಪಷ್ಟತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ನಾವು ಎಲ್ಲರನ್ನ ಒಪ್ಕೊಳ್ತಕ್ಕಂಥದ್ದು ಏನಂದ್ರೆ, ನಮ್ಮ
ಅಷ್ಟಾವರಣ, ಶತಸ್ಥಳ ಮತ್ತು ಪಂಚಾಚಾರಗಳನ್ನ ನಮ್ಮ ಮಕ್ಕಳಿಗೆ ಹೇಳಿಕೊಡೋದ್ರ ಮುಖಾಂತರ ನಮ್ಮ ಧರ್ಮದ ಏನು ಬುನಾದಿ ಇದೆ ಬಸವಾದೀಶರ ವಚನಗಳನ್ನ ನಮ್ಮ ಮನೆ ಮನೆಗೆ ತಲುಪಿಸಿದಾಗ ಅಷ್ಟೇ ಅಲ್ಲ, ಯಾಕಂದ್ರೆ ನಾವು ವಚನ ಕೇಳಿ ವಚನ ಓದಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಮಕ್ಕಳಿಗೆ ನಾವು ಮಾರ್ಗದರ್ಶನ ಮಾಡೋದ್ರಿಂದ ಮಾತ್ರ ಅದು ಅವರಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ತಂದೆ ತಾಯಿ ಆದರೂ ನಮ್ಮ ನಡೆ ನುಡಿಯಲ್ಲಿ ಬಸವ ತತ್ವ ಇದೆ, ಮಕ್ಕಳು ಅದನ್ನು ಮುಳುಗಿರ್ತಾರೆ. ಯಾಕಂದ್ರೆ ಧರ್ಮ ಪ್ರಚಾರದಿಂದ ಇವತ್ತು ಜನರು ಪ್ರೇರಿತ ಆಗುದಿಲ್ಲ. ಧರ್ಮ ಯಾವಾಗ ಪ್ರಜ್ವಲಿತ ಆಗುದಂದ್ರೆ ಅಂದ್ರೆ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಜನರು ಆ ರೀತಿ ನಡ್ಕೊಂಡಾಗ ಜನರು ನೋಡಿ ಪ್ರೇರಣೆ ಪಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊದಲು ನಾವು ನಮ್ಮ ನಡೆ ಮತ್ತು ನುಡಿಯನ್ನ ಶುದ್ಧವಾಗಿ ಸರಿಯಾದ ಮಾರ್ಗದಲ್ಲಿದ್ರೆ ನಮ್ಮ ಮಕ್ಕಳು ಅದರಿಂದ ಪ್ರೇರಣೆ ಪಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ